ಇವತ್ತಿನ ರೀಡಿಂಗಲ್ಲಿ ಈ ವ್ಯಕ್ತಿಯ ಒಂದು ತಡರಾತ್ರಿಯ ಯೋಚನೆ ನಿಮ್ಮ ಬಗ್ಗೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್ ಬರ್ತಾ ಇದೆ, ಓಕೆ, 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಓಕೆ, ದ ಸನ್ ಬಾಟಮ್ ಆಫ್ ದ ಕಾರ್ಡ್. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಏಸ್ ಆಫ್ ಪೆಂಟಿಕಲ್ ಹಾಗೆ 4 ಆಫ್ ವ್ಯಾಂಡ್ಸ್, ಇಲ್ಲಿ ಅವರಿಗೆ ತುಂಬಾ ಮೂಡ್ ಸ್ವಿಂಗ್ಸ್ ಬರ್ತಿರುವಂಥದ್ದು. ತಡರಾತ್ರಿಯ ಯೋಚನೆ ಅಂತ ನೋಡಿದಾಗ ನಿಮ್ಮ ಬಗ್ಗೆ ಅವರು ಎಲ್ಲೋ ಒಂದು ಕಡೆ ಬೇಕು ಬೇಡ, ಪ್ರೀತಿ ಬೇಕು ಈ ವ್ಯಕ್ತಿ ಬೇಕು ಈ ವ್ಯಕ್ತಿ ಬೇಡ, ಪ್ರೀತಿ ಬೇಕು ಪ್ರೀತಿ ಬೇಡ, ಈ ರೀತಿಯಾಗಿ ಅವ್ರ ಮನಸ್ಸು ಸ್ಥಿಮಿತವಾಗಿಲ್ಲ. ಬೇಕು ಬೇಡದ ಮಧ್ಯೆ ಅವರಿಲ್ಲಿ ತುಂಬ ಕನ್ಫ್ಯೂಷನ್ ಆಗಿ ಒದ್ದಾಡ್ತಿರೋಂಥ ಒಂದು ಎನರ್ಜಿ ಇದೆ. ತಡರಾತ್ರಿ ಅವ್ರು ಎಲ್ಲಾದರೂ ನಿದ್ದೆಯಿಂದ ತಕ್ಷಣ ಎಚ್ಚರಿಕೆ ಆಯಿತು ಅಂತ ಹೇಳಿದ್ರೆ ಈ ಪ್ರೀತಿ ಬಗ್ಗೆ ತುಂಬಾನೇ ಅವರು ಆಲೋಚನೆ ಮಾಡ್ತಾ ಇರ್ತಾರೆ. ಏನು ಮಾಡಬೇಕು, ಹೇಗೆ ಇದನ್ನು ಹೇಗೆ ತಗೊಂಡು ಹೋಗಬೇಕು, ಅಥವಾ ಇದಕ್ಕೇನಾದರೂ ದಾರಿ ಇದೆಯಾ, ಅಥವಾ ಯಾರ್ದಾದ್ರೂ ಒಂದು ಗೈಡೆನ್ಸ್ನ ತಗೊಳ್ಬೇಕಾ, ಅಥವಾ ಈ ಪ್ರೀತಿಯಲ್ಲಿ ಮುಂದೆ ಏನು ಮಾಡಬೇಕು, ತುಂಬ ಕನ್ಫ್ಯೂಷನ್. ಅಂದರೆ ಬೇಕು ಬೇಡಗಳ ಮಧ್ಯೆ ಅವರು ಇಲ್ಲಿ ಕನ್ಫ್ಯೂಷನಲ್ಲಿ ಸಿಗಾಕೊಂಡಿರೋ ಕಾರಣ ಅವ್ರ ತಡರಾತ್ರಿ ಏನಾದರೂ ಎಚ್ಚರಿಕೆ ಆಯಿತು, ಈ ಪ್ರೀತಿ ಬಗ್ಗೆ ನಾನು ನೆನಪಾಯಿತು ಅಂದ ತಕ್ಷಣ ಅವ್ರಿಗಿಲ್ಲಿ ತುಂಬಾ ಭಯ ಕಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಫುಲ್ ಅವರಿಗೆ ಕನ್ಫ್ಯೂಷನ್ ಕಾಣ್ತಿರೋದ್ರಿಂದ ಏನು ಮಾಡಬೇಕು ಅನ್ನೋದು ಗೊಂದಲದಲ್ಲಿ ಸಿಗಾಕೊಂಡಿರೋ ಕಾರಣದಿಂದ ಅವರಿಗೆ ತಡರಾತ್ರಿ ಯೋಚನೆ ಬಂದಾಗೆಲ್ಲ ಅವರು ಈ ಒಂದು ಬಂಧನದಿಂದ ಅಥವಾ ಈ ಒಂದು ಗೊಂದಲದಿಂದ ಹೇಗೆ ಹೊರಗೆ ಬರಬೇಕು, ಎಲ್ಲೋ ಒಂದು ಕಡೆ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀನಿ ಅನ್ನೋಂಥ ಫೀಲ್ ಅವರಿಗಿಲ್ಲಿ ಆಗ್ತಾ ಇದೆ. ಆ ಒಂದು ಚಕ್ರವ್ಯೂಹದಿಂದ ಹೊರಗೆ ಬರಲಿಕ್ಕೆ ಏನು ಮಾಡಬೇಕು ಅಥವಾ ಹೇಗೆ ದಾರಿ ಏನು ಅದ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಎಟ್ ಎ ಟೈಮ್ ನಿಮ್ಮ ಬಗ್ಗೆನೂ ಯೋಚನೆ ಬಂದಾಗ ನಿಮಗೆಲ್ಲ ಒಂದು ಕಡೆ ಅವರಿಂದ ಮೋಸ ಆಗ್ತಿದೆಯೇನೋ, ಚೀಟ್ ಆಗ್ತಿದೆಯೇನೋ, ಅಥವಾ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಬಂದು ಎಲ್ಲೋ ಒಂದು ಕಡೆ ನಿಮಗೆ ಲೈಫಲ್ಲಿ ಒಂದು ದೊಡ್ಡ ನೋವನ್ನ ಕೊಟ್ರೇನೋ, ಆ ರೀತಿಯಾಗಿ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಗಿಲ್ಟಿ ಫೀಲ್. ಓಕೆನಾ, ನಿಮ್ಮ ಬಗ್ಗೆ ಎಲ್ಲೊಂದು ಕಡೆ ಗಿಲ್ಟಿ ಫೀಲ್ ಆಗ್ತಿದೆ. ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ಅವ್ರು ನಿಮಗೆ ಎಲ್ಲೊಂದು ಕಡೆ ಹರ್ಟ್ ಮಾಡಿರ್ಬೋದು, ಮನಸ್ಸಿಗೆ ಬೇಜಾರು ಕೂಡ ಮಾಡಿರ್ಬೋದು. ಅದ್ರ ವಿಷಯವಾಗಿಯೂ ಅವರೆಲ್ಲ ಒಂದು ಕಡೆ ಗಿಲ್ಟಿ ಫೀಲ್ನ ಮಾಡ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.